ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಧಿಕ್ಕಾರ ಧಿಕ್ಕಾರ ಅಬ್ದುಲ್ ರಜಾಕ್ ಧಿಕ್ಕಾರ ಧಿಕ್ಕಾರ ಅಬ್ದುಲ್ ರಜಾಕ್ ಧಿಕ್ಕಾರ ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರೋ ವಿಚಾರ ಇದೆ. ಮೊನ್ನೆ ಏನು ರಾಜಸ್ಥಾನದಿಂದ 26ನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿದ್ದ ವಿಷಯ ತಿಳಿದು ಪುನೀತ್ ಕೆರೆಹಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಬಂದಮೇಲೆ ಅವ್ರು ಕೇಳಿದ್ದು ಪುನೀತ್ ಕೆರೆಹಳ್ಳಿ ಅವರು ಕೇಳಿದ ಪ್ರಶ್ನೆ ಒಂದೇ, ಇದು ವಿಷಕಾರಿ ಮಾಂಸ ಅಂತ. ಈಗ ಅದು ವಿಷಕಾರಿ ಮಾಂಸ ಅಂತ ಅವ್ರು ಹೇಳ್ತಾರೆ. ಈಗ ಯಾರು ಇವರು ಅಬ್ದುಲ್ ರಜಾಕ್ ಇವರು ಓಪನ್ ಆಗಿ ಹೇಳ್ತಾನೆ 12 ವರ್ಷಗಳಿಂದ ಇದು ಮಾಡ್ತಾ ಇದ್ದೀನಿ ಅಂತ. ಅವನು ಏನು ಇವತ್ತು ಪೀಸ್ ಲೇಬರ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿದ್ದು ಇಲ್ಲಿವರೆಗೂ ಈ ರೈಲ್ವೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ. ಇದ್ರೊಳಗೆ ಎಲ್ಲ ಈ ವಿಷಕಾರಿ ಮಾಂಸದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಿದ್ದಾರೆ ಹಾಗೂ ರಾಜಕೀಯವ್ರ ಕೈವಾಡವಿದೆ. ನಮಗೇನು ಒಂದು ದುರುದ್ದೇಶ ಸಂಗತಿಯಪ್ಪ ಅಂದರೆ ಈ ಹಿಂದುತ್ವ ಆಧಾರದ ಮೇಲೆ ಈ BJP ಅವರು ತಮಗೆಲ್ಲ ಗೊತ್ತಿರೋ ವಿಚಾರ, ಈ ಹಿಂದುತ್ವ ಆಧಾರದ ಮೇಲೆ BJP ರಾಜಕೀಯಕ್ಕೆ ಬರ್ತಾರೆ. ಒಬ್ಬ ಹಿಂದೂ ಕಾರ್ಯಕರ್ತೆಗೆ ಅನ್ಯಾಯ ಆದಾಗ ಯಾರಾದರೂ BJP ಅವರು ಧ್ವನಿ ಎತ್ತಿ ನೋಡಿದಿರಾ? ಹಿಂದೂ ಕಾರ್ಯಕರ್ತ ಏನಾದರೂ ಆಗಿ ಸತ್ತರೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ, ಅಮ್ಮ ಅವ್ನು ನಿನ್ನ ಮಗ ಅಲ್ಲ ನನ್ನ ಮಗ ಅಂತ ಹೇಳ್ತಾರೆ. ಒಬ್ಬ ಹಿಂದೂ ಕಾರ್ಯಕರ್ತ ಜೀವಂತಿದ್ದಾಗ BJP ರಾಜಕೀಯದವರು ಬಂದು ತಮ್ಮ ನಾನು ನಿಮ್ಮ ಅಣ್ಣ ಇದ್ದಂತೆ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋದು ಕಲೀರಿ ಫಸ್ಟ್ ನೀವು. ಅದು ಬಿಟ್ಟು ಸತ್ತ ಮೇಲೆ ಎಲ್ಲರೂ ಬರ್ತಾರೆ, ಇದ್ದಾಗ ಹೋಗಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆದರೂ ಕೂಡ BJP ಅವರು ಬಳಿ ಹಾಕೊಂಡಿದ್ದಾರೆ ಅಂತ ನಮಗೆಲ್ಲ ಹಿಂದುತ್ವ ಗೊತ್ತಿದೆ. ಆದರೆ ಈ ಕಾಂಗ್ರೆಸ್ದವರಾದರೂ ಕೂಡ ಪುನೀತ್ ಕೆರೆಹಳ್ಳಿ ಬೆನ್ನಿಗೆ ನಿಂತಬೇಕಾಯಿತು, ಅವರು ಕೂಡ ನಿಲ್ಲಲಿಲ್ಲ. ಈಗ ಮುಂದಿನ ನಮ್ಮದು ಒಂದು ಏನು ಹೇಳೋ ಉದ್ದೇಶಪ್ಪ ಅಂತಂದರೆ ಇಷ್ಟು ದಿನ ಏನಾಯಿತು ಆಯಿತು, ಮುಂದಿನ ದಿನ ಈ ಪುನೀತ್ ಕೆರೆಹಳ್ಳಿ ಹೊರಗಡೆ ಬಂದಮೇಲೆ ನಮ್ಮದು ಒಂದು ಇಂಟೆನ್ಷನು, ಎಲ್ಲಿ ಈ ವಿಷಕಾರಿ ಮಾಂಸ ಮತ್ತು ಗೋ ಸಾಗಾಣಿಕೆ ಮೋಸ ಕಟ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಬೆಂಗಳೂರಲ್ಲಿ ಮತ್ತು ಕಲಬುರಗಿಯಲ್ಲಿ ಧ್ವನಿ ಎತ್ತ ಪ್ರಯತ್ನ ರಾಷ್ಟ್ರ ರಕ್ಷಣಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಡ್ತೀನಿ ಅಂತೇಳಿ ಇವತ್ತು ಈ ಮಾಧ್ಯಮದ ಮಿತ್ರ ಇದ್ದರೂ ನಾನು ಹೇಳಿಕೆ ಕೊಡ್ತಾಯಿದ್ದೀನಿ. ಒಂದೇನು ದುರ್ದೇಶ ಸಂಗತಿಯಪ್ಪ ಅಂದರೆ ಕಾಟನ್ಪೇಟೆ SCP ಅಜಿತ್ ಕುಮಾರ್ ಅವರು ತಮಗೆಲ್ಲ ಗೊತ್ತಿದೆ, ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ. ಏನು ಕೇಸ್ ಹಾಕ್ತಾರಪ್ಪ ಅಂತಂದರೆ ಕರ್ತವ್ಯ ಕಡ್ಡಿಪಡಿಸಿದ್ದಾರೆ ಅಂತೆ. ಮಾಧ್ಯಮ ಮಿತ್ರರು ನಾನು ನಿಮಗೆ ಕೇಳ್ತೀನಿ, ಈಗ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ. ಈಗ ನಾನು ಹೋಗ್ತಾ ಇರ್ತೀನಿ, ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸರ್ ಅಂತ ನಾನು ಹೇಳ್ತೀನಿ. ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅವನದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಹೋಗ್ತಿದ್ದ, ನೀನ್ಯಾಕೆ ಅದಕ್ಕೆ ಕೇಳಿದೆ ಅಂತೇಳಿ ನಮ್ಮ ಮೇಲೂ ಕೂಡ ಅಂದರೆ ಪುನೀತ್ ಅವ್ರ ಮೇಲೆ ಆಗಿದ್ದು ಇದೇ ಕೇಸ್. ಈಗ ಮತ್ತು ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ, ಕಳ್ಳ ಬಂದು ಕಳು ಮಾಡ್ತಿರ್ತಾನೆ, ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕಾ ನಾವು? ಸರ್ ಕಳು ಮಾಡೋಕೆ ಬಂದಿದ್ದಾನೆ ಸರ್ ಅಂತ ನಾವು ಹೇಳಕ್ಕೆ ಹೋದ್ರೆ ಅದು ಅವ್ನು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಅವ್ನ ಪಡಿ ಹೋಗ್ತಿದ್ದ, ನೀನ್ಯಾಕೆ ಧ್ವನಿ ಎತ್ತದೆ ಅನ್ನೋ ಮಟ್ಟಿಗೆ ಇವತ್ತು ನಾವು ಇಲ್ಲಿದ್ದೀವಿ. ಇವ್ರ ಒಂದೇ ಉದ್ದೇಶ, ಎಲ್ಲ ಹಿಂದೂ ಕಾರ್ಯಕರ್ತ ಹತ್ತಿಕ್ಕಬೇಕನ್ನೋ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅಸಾಧ್ಯವಾದ ಮಾತು. ಕಾಂಗ್ರೆಸ್ದವ್ರಿಗೆ ಹೇಳ್ತೀನಿ, BJP ಹೇಳ್ತೀನಿ, ಹಿಂದೂ ಕಾರ್ಯಕರ್ತರು ಯಾವತ್ತೂ ಹತ್ತಿಕ್ಕ ಪ್ರಯತ್ನ ಮಾಡಬೇಡಿ, ಅದು ಅಸಾಧ್ಯವಾದ ಮಾತು. ಪುನೀತ್ ಕೆರೆಹಳ್ಳಿ ಅವ್ರ ಜೊತೆ ನಾವು ರಾಷ್ಟ್ರ ರಕ್ಷಣಾ ಕಲಬುರಗಿ ಒಂದೇ ಅಲ್ಲ, ಇಡೀ ಕರ್ನಾಟಕ ಮಾಧ್ಯಮ ಮಿತ್ರರು ಇದ್ದಾರೆ, ನಾವಿದ್ದೀವಿ ಅಂತ ಇವತ್ತು ನಿಮ್ಮ ಮಾಧ್ಯಮ ಮಿತ್ರರು